ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎ.ಕೆ. ನಾವು ಮತ್ತು ಟ್ರಿಪ್ ತೆಗ್ದೇವು ನೋಡ್ರಿಪ್ಪ. ಯಾರ್ಯಾರು ಹೊಂಟೇವಿ, ಎಲ್ಲಿ ಹೊಂಟೇವಿ ಅಂತ ಹೇಳ್ತೀನಿ. ಈಗ ನಮ್ಮ ಮಾರೇ ಅಷ್ಟು ವೆಲ್ಕಮ್ ಮಾಡ್ತಾನೆ ರೀ ನಿಮ್ಗೆ, ಯಾಕಂದ್ರೆ ಭಾಳ ಮಾತಾಡಕ್ತಾನೆ. ಮಾಡು, ವೆಲ್ಕಮ್ ಮಾಡು. ವೆಲ್ಕಮ್. ಹಲೋ. ಹಲೋ. ವೆಲ್ಕಮ್ ಟು ಮೈ ಮಾಮ್ ಚಾನಲ್. ನಾವು ಯಾವ ಊರಿಗೆ ಹೊಂಟೇವಪ್ಪ ಅಂತಂದ್ರೆ, ನಾವು ದಾಂಡೇಲಿಗೆ ಹೊಂಟೇವ್ರಿ. ನಾನು ಫಸ್ಟ್ ಟೈಮ್ ಹೋಗೋದ. ಇವ್ರು ನನ್ನ ಫ್ರೆಂಡ್ಸ್ ಅದಾರಲ್ಲ, ಹೋಗಿ ಬಂದಾರ ಭಾಳ ಸಲ. ಮತ್ತು ನನಗೆ ಹೆಂಗೆ ಫಸ್ಟ್ ಟೈಮ್ ಅಂದ್ರೆ, ನಾ ಎಲ್ಲಿ ಜರ್ನಿ ಮಾಡಿಲ್ಲ, ಎಲ್ಲೂ ಇಲ್ಲ. ಇದು ನನ್ನ ಮ್ಯಾರೇಜ್ ಆಗಿದ ನಂತರ ನಾನು ಜರ್ನಿ ಮಾಡೋದ್ರಿ. ನಾನು ಮಾಡಿದ್ದೆ, ಬಟ್ ಟೆಂಪಲ್ಗೊಳಗೆ ಅಷ್ಟೇ ಮಾಡಿದ್ದೀನಿ ನನ್ನ ಫ್ಯಾಮ್ಲಿ ಜೊತೆ. ಹೀಗಾಗಿ ಎಂಜಾಯ್ ಪ್ಲೇಸ್ ಒಳಗೆಲ್ಲ ನಾ ಜರ್ನಿ ಮಾಡಿರಲಿಲ್ಲ. ಹೀಗಾಗಿ ನೋಡಿರಿ, ನಾವೆಲ್ಲರೂ ಅಲ್ಲೇ ಸ್ವಲ್ಪ ರೀಲ್ಸ್ ಮಾಡೋದಿತ್ತು. ರೀಲ್ಸ್ ಎಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡಿರ್ತಾರಲ್ಲ ಮೊದಲೇ ಫ್ರೆಂಡ್ಸ್ ಎಲ್ಲ, ನಿಮಗೆ ಗೊತ್ತಿರುತ್ತೆ. ಹೀಗಾಗಿ ರೀಲ್ಸ್ ಮಾಡೋಕ್ಕಂತ ಇಳಿದಿದ್ದು. ಆಮೇಲೆ ರೀಲ್ಸ್ ಫೋಟೋಶೂಟ ಎಲ್ಲ ಮಾಡಿಕೊಂಡು ನಂತರ ನಾವು ಗಾಡಿ ಹತ್ತಿದ್ದು ರೀ. ಗಾಡಿ ಹತ್ತಿದ ನಂತರ ನಮ್ಮ ಕಡೆಯಿಂದ ಏನು ಮಿಸ್ಟೇಕ್ ಆಗಿಬಿಟ್ಟಿತ್ತು ಅಂದ್ರೆ, ನಾವು ರೂಮ್ ಬುಕ್ ಮಾಡ್ಕೊಂಡು ಹೋಗಬೇಕಿತ್ತು. ಬಟ್ ನಾವೇನು ಮಾಡಿದ್ವಿ ಅಂದ್ರೆ, ರೂಮ್ ಬುಕ್ ಆಗಿರಲಿಲ್ಲ. ಯಾಕಂದ್ರೆ ರೂಮ್ ಬುಕ್ ಮಾಡಬೇಕಾದ್ರೆ ಎಲ್ಲ ನೋಡ್ಕೊಂಡು ಮಾಡಬೇಕಿತ್ತು. ಇಲ್ಲ, ನಾವು ಅಲ್ಲಿ ಹೋದ್ಮೇಲೆ ನೋಡ್ಕೊಂಡು ಮಾಡೋಣ ಅಂಥೇಳಿ ಸುಮ್ಮ ಅಲ್ಲಿ ಹೋಗಿಬಿಟ್ಟು ಆಮೇಲೆ ಗುದ್ದಾಟ ಆಯ್ತು ನೋಡ್ರಿಪ್ಪ. ಮೂರು ತಾಸು ಹುಡ್ಕ್ಯಾಡ್ಬೇಕಾಯ್ತು. ರೂಮೆಲ್ಲ ನಮಗೆ ಸಿಗಲಿಲ್ಲ. ಹೀಗಾಗಿ ಲಾಸ್ಟಿಗೆ ಯಾವುದೋ ಒಂದು ಸಿಕ್ಬಿಡ್ತು. ಬಟ್ ಅಷ್ಟೊಂದು ಜನ ಇರಲಿಲ್ಲ, ನಮಗೆ ಸೇಫ್ ಅನ್ನಿಸ್ಲಿಲ್ಲ. ಯಾಕಂದ್ರೆ ಮಕ್ಕಳೆಲ್ಲ ನಮ್ಮ ಜೊತೆ ಇದ್ರಲ್ಲ, ಹೀಗಾಗಿ ಸೇಫ್ ಅಲ್ಲ ಅಂತ ಹೇಳಿ ಏನು ಮಾಡೋಕ್ಕೆ ಬರೋಂಗಿಲ್ಲ. ಆಲ್ರೆಡಿ ಟೈಮ್ ಆಗಿತ್ತು, ಟೈಮ್ ಈಸ್ ಓವರ್ ಆಗಿತ್ತು ಅಂತ ಹೇಳಿ ನಾವು ಅಲ್ಲೇ ಮತ್ತು ವಾಪಸ್ ದಾಂಡೇಲಿ ಊರೊಳಗೆ ಬಂದು ಊಟ ಮಾಡಿಕೊಂಡು ಕೇಕ್ ತೊಗೊಂಡು ಬಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಾಕ್ತು ನೋಡ್ರಿ. ನಾವು ಯಾಕೆ ದಾಂಡೇಲಿಗೆ ಹೋಗಿದ್ದು ಅಂದರೆ, ಈಕಿನ ನಮ್ಮ ಫ್ರೆಂಡ, ಈಕಿದ ಬರ್ತಡೇ ಇತ್ತು. ಸೊ ಇವರು ಅವರು ಅಂತ ಅಂತಿದ್ದೆ. ಈಗ ಡೈರೆಕ್ಟ್ ಈಕಿನ ಆಕಿನ ಅಂತ ಅನ್ನಕತ್ತೀನಿ. ಯಾಕಂದ್ರೆ ಫ್ರೆಂಡ್ಶಿಪ್ ಹೆಂಗಿರುತ್ತಲ್ಲ, ಎಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗಿಬಿಡುತ್ತಂದ್ರೆ ರೀ ಅನ್ನೋದ್ರಿಂದ ಹೋಗಬಾರ ಅನ್ನೋ ತನಕನೂ ಕರ್ಕೊಂಡು ಹೋಗಿಬಿಡುತ್ತೆ ರೀ ನಮ್ಮ ಫ್ರೆಂಡ್ಶಿಪ್ ಒಳಗೆ. ನಿಮ್ಗೆ ಅನುಭವ ಆಗಿರಬೇಕು. ಹೀಗಾಗಿ ಇದು ವಿಡಿಯೋ ಐತಲ್ಲ, ನನ್ನ ಮಗ ಮಾಡಾಕ್ತಿದ್ದಾರೆ, ನಾ ಅವ್ರದ್ದು ಫೋಟೋ ತೆಗಿಯಾಕ್ತಿದ್ದೆ. ಹೀಗಾಗಿ ಆಮೇಲೆ ನೆಕ್ಸ್ಟ್ ಡೇ ನೋಡ್ರಿ, ನಾವು ರೂಮ್ ಚೆಕ್ಔಟ್ ಮಾಡಿ ಬೇರೆ ರೂಮ್ಗೆ ಶಿಫ್ಟ್ ಆಗಿದ್ದು. ಆವಾಗೂ ಬೆಳಗ್ಗೆ ಜಲ್ದಿ ಬಂದುಬಿಟ್ಟು ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಇಳಿದ್ಬಿಟ್ಟು ರೀ ನಾವು ಡ್ರೆಸ್ ಚೇಂಜ್ ಮಾಡಿಕೊಂಡು. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಒಳಗೆ ಎಂಜಾಯ್ ಮಾಡಿ ಅವ್ರಿಗೆಲ್ಲ ಆಡಿಸಿ ಆಮೇಲೆ ಟೈಮ್ ಸ್ಪೆಂಡ್ ಮಾಡಿ ನೋಡ್ತಿರ್ಬೋದು. ಇಲ್ಲಿದ್ದ ನಿಮ್ಗೆ ಯಾವ್ದು ಬೆಸ್ಟ್ ಅನಿಸಿತು ಅದು ಕಮೆಂಟ್ ಹಾಕಿರಿ. ಯಾಕಂದ್ರೆ ನನಗೆ ಫಸ್ಟ್ ತೋರಿಸಿನಲ್ಲ ರೂಮ್, ಅದು ಸೇಫ್ ಅನ್ನಿಸ್ಲಿಲ್ಲ, ಜನನೂ ಇರಲಿಲ್ಲ. ಇಲ್ಲಂತೂ ಜನ ಇದ್ದರು, ಎಲ್ಲ ಬಂದಿದ್ದರು ಅಲ್ಲಿ ಇರಬೇಕಂತ ಹೇಳಿ. ಫ್ಯಾಮ್ಲಿನೇ, ಬಿಕಾಸ್ ಸಂಡೇ ಸ್ಯಾಟರ್ಡೇ ವೀಕೆಂಡ್ ಇತ್ತಲ್ಲ. ಹೀಗಾಗಿ ನಾ ಇದು ವಿಡಿಯೋ ಮಾಡ್ಬೇಕಾದ್ರೆ ಸಂಡೇ ಇತ್ತು. ಹೀಗಾಗಿ ನೋಡ್ರಿ, ಊಟಕ್ಕೆಲ್ಲ ಚಲೋ ಇತ್ತು. ಇದು ಎಲ್ಲಪ್ಪ ಅಂತಂದ್ರೆ ದಾಂಡೇಲಿ ಊರಿಂದ 20 ಕಿಲೋಮೀಟರ್ಸ್ ಏನೋ ದೂರ ಇತ್ತು ಅನಿಸುತ್ತೆ, ಮೇ ಬಿ. ಮತ್ತು ಊಟ ಎಲ್ಲ ಚಲೋ ಇತ್ತು. ಯಾವುದಪ್ಪ ಅಂತಂದ್ರೆ ದಾಂಡೇಲಿ ಹೋಮ್ ಸ್ಟೇ ಏನೋ ಇತ್ತು, ನಾನು ಹೇಳ್ತೀನಿ ನೆಕ್ಸ್ಟ್. ಆಮೇಲೆ ಇದು ನೋಡ್ರಿ, ಈ ರೂಮ್ ಟೂರ ಹಿಂಗಿತ್ತು. ಬೆಸ್ಟ್ ಅಂತ ಅನಿಸಿತ್ತು, ಸೇಫ್ ಇತ್ತು ಮತ್ತು ಜನನೂ ಇದ್ದರು. ಮತ್ತು ಅಲ್ಲಿ ಸಂಡೇ ಇರೋ ಕಾರಣಕ್ಕೆ ಮಕ್ಕಳೆಲ್ಲ ಬಂದಿದ್ದರು, ಬೇರೆ ಮಕ್ಕಳೆಲ್ಲ. ಹೀಗಾಗಿ ನಾವು ರೆಡಿ ಆಗಾಕ್ತಿದ್ದು. ಯಾಕಪ್ಪ ಅಂತಂದ್ರೆ ಸಾಯಂಕಾಲ ಕೇಕ್ ತರಕ್ಕೆ, ಇನ್ನೊಂದು ಕೇಕ್ ಅಂದ್ರೆ ಮಕ್ಳಿಗೆ ಕರ್ಕೊಂಡು. ಯಾಕಂದ್ರೆ ನಾವು ಫೋಟೋಶೂಟ್ ಮಾಡೋ ಸಂಬಂಧ, ರೀಲ್ಸ್ ಮಾಡೋ ಸಂಬಂಧ ಒಂದು ಇದು ಕೇಕ್ ಕಟ್ ಮಾಡಿದ್ದು ರೀ. ಮತ್ತು ಮಕ್ಳಿಗೆ ಕರ್ಕೊಂಡು ಮಾಡೋದಿತ್ತು. ಹೀಗಾಗಿ ಮತ್ತು ಇದು ನೈಟ್ ವ್ಯೂ ನೋಡಿರಿ. ಕೇಕೆಲ್ಲ ನಾವು ಕಟ್ ಮಾಡೋಕ್ಕೆ ಹೊಂಟಿದ್ದು. ಕೇಕೆಲ್ಲ ಕಟ್ ಮಾಡಿಕೊಂಡು ಫೋಟೋಸ್ ತೆಕ್ಕೊಂಡು ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡಿದ್ದು ರೀ. ಇದು ನೋಡ್ರಿ, ನಮ್ಮ ಮಾರ್ಯ ಬರೀ ಎಲ್ಲದಕ್ಕೂ ಅಂಜೋದು, ಸ್ವಿಮ್ಮಿಂಗ್ ಪೂಲ್ಗೆ ಅಂಜೋದು ಎಲ್ಲ. ಅದು ಸ್ಪ್ರೇ ತಂದುಬಿಟ್ಟಿದ್ರು, ಸ್ಪ್ರೇ ಹೊಡಿಬೇಕಾರೆ ಇಷ್ಟೆಲ್ಲ ರಾಮಾಯಣ ಆಯ್ತು ನೋಡ್ರಿ. ನಮ್ಮ ಆರ್ಯ ಅಂತೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದ. ಮತ್ತು ಇದು ನೆಕ್ಸ್ಟ್ ಡೇ ನೋಡ್ರಿ, ನಾವು ಡೈರೆಕ್ಟ್ ನಾಷ್ಟ ಮುಗಿಸಿ ಆಮೇಲೆ ಊಟ ಮಾಡಾಕ್ತಿದ್ದು. ಆಮೇಲೆ ಇದು ಈವ್ನಿಂಗ್ ನಾವು ಫೈರ್ ಕ್ಯಾಂಪ್ ಹಾಕಿದ್ರಲ್ಲ ಅಲ್ಲಿ, ಹೀಗಾಗಿ ಅಲ್ಲಿ ಕುಂತು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಮ್ಮ ಆರ್ಯ ನೋಡ್ರಿ ಹೆಂಗೆ ಆಡಾಕ್ತಿದ್ದ ಸಾಯಂಕಾಲಿದ್ದು. ಮತ್ತು ಇದು ನೆಕ್ಸ್ಟ್ ಡೇ ನೋಡ್ರಿ ಬೆಳಿಗ್ಗೆ. ಮತ್ತು ಇದು ನಮ್ಮ ಆರ್ಯ ಆಡಾಕ್ತಿದ್ದ.
ಮತ್ತು ನೋಡ್ರಿ ಇದೆಲ್ಲ ಹಿಂಗಿತ್ತು ಪ್ಲೇಸ್. ಚಲೋ ಇತ್ತು. ನಾಷ್ಟಕ್ಕೆಲ್ಲ ಇದನ್ನೆಲ್ಲ ಮಾಡಿದ್ರು. ನಾವು ರೆಡಿ ಆಗಿಬಿಟ್ಟು ಚೆಕ್ಔಟ್ ಮಾಡೋ ಟೈಮ್ ಆಗಿತ್ತು. ಹೀಗಾಗಿ ನಾವು ಚೆಕ್ಔಟ್ ಮಾಡಿಕೊಂಡು ಹೊರಟಿದ್ದು ರೀ. ಅಲ್ಲಿಯೂ ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ನೋಡ್ರಿ ಇಲ್ಲಿ ರೋಡ್ ಮೇಲೆಲ್ಲ ಬನಾನಾ, ಪೈನಾಪಲ್ ಆಗಲಿ, ಆಮೇಲೆ ಪೇರಿಕಾಯಿ ಆಗಲಿ, ಆಮೇಲೆ ನೇರಳೆ ಹಣ್ಣು ಎಲ್ಲ ಮಾರಾಕ್ತಿದ್ರು. ಆಮೇಲೆ ನಾವು ಬೆಳಗಾವ್ಗೆ ರೀಚ್ ಆದವು. ಬೆಳಗಾವ್ಗೆ ರೀಚ್ ಆಗಿದ ನಂತರ ತಿನಿಸು ಕಟ್ಟೆ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಖಾವು ಕಟ್ಟ. ಅಲ್ಲಿ ಹೋಗಿಬಿಟ್ಟು ಸ್ವಲ್ಪ ನಮ್ಗೆ ಏನೇನು ಬೇಕು ಅದೆಲ್ಲ ತಿನ್ಕೊಂಡು ಆಮೇಲೆ ಹೊರಟು ನೋಡ್ರಿ ಶಾಪಿಂಗ್ ಮಾಡೋಕ್ಕಂಥೇಳಿ. ನಾವು 3 ಜನ ಯಾಕೆ ಹೋಗಿದ್ದೆವು, ಇನ್ನೂ ಇಬ್ಬರು ಇಲ್ಲ ಯಾಕೆ ಅಂತಿರ್ಬೋದು ನೀವು. ಸೊ ಅವರು ಬ್ಯುಸಿ ಇರೋ ಕಾರಣಕ್ಕೆ ಬಂದಿರಲಿಲ್ಲ. ಹೀಗಾಗಿ ನಾವು ಅಷ್ಟೇ ಹೋಗಿದ್ದು. ಆಮೇಲೆ ನಾವು ಬೆಳಗಾವಿ ಒಳಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಡ್ಡಾಡಿ ಆಮೇಲೆ ಟೈಮ್ ಆಗಿತ್ತು ಮನೆ ಕಡೆ ಬಂದು ರೀ. ನಾವು ಬಂದು ಇಳಿದು ಅವ್ರ ಪಪ್ಪಾಗೋಸ್ಕರ ವೆಯ್ಟ್ ಮಾಡಾಕ್ತಿದ್ದು. ಆಮೇಲೆ ಸುಸ್ತಾಗಿತ್ತಂತ ಹೇಳಿ ಊಟಕ್ಕೆ ಹೋದು. ಈ ವ್ಲಾಗ್ ಇಲ್ಲೇ ಎಂಡ್ ಮಾಡಾಕ್ತೀನಿ. ಲವ್ ಯು ಆಲ್, ಬಾಯ್ ಬಾಯ್.